ಸಾವಿರ ಕೋಟಿ ರೂಪಾಯಿಗಳನ್ನು ಈ ವರ್ಷ ಕೊಡ್ತಾ ಇದ್ದೀವಿ. ಎಲ್ಲ ಸೇರಿ ಇನ್ಕಮ್ ಟ್ಯಾಕ್ಸು, GST, ಕಸ್ಟಮ್ಸು, ಸೆಸ್ಸು, ಸರ್ಚಾರ್ಜು ಇವೆಲ್ಲ ಸೇರಿ ಒಟ್ಟು 4,30,000 ಕೋಟಿ. ಅಂದರೆ 100 ರೂಪಾಯಿ ಕೊಟ್ಟರೆ, 100 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ದೇಶಕ್ಕೆ ನಮಗೆ ಬರೋದು, ಕರ್ನಾಟಕಕ್ಕೆ ಬರೋದು 12ರಿಂದ 13 ರೂಪಾಯಿ. ಇಟ್ ಫಾಲೋ. ಕೇಂದ್ರ ಸರ್ಕಾರದಿಂದ ನಮಗೆ ಬರತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ ಮತ್ತು ಬೇರೆ ಇದರಲ್ಲಿ ಬರತಕ್ಕಂಥದ್ದು 12ರಿಂದ 13 ರೂಪಾಯಿ. 100 ರೂಪಾಯಿ ಕೊಟ್ಟರೆ ನಾವು ತೆರಿಗೆನ, ನಮಗೆ ಬರೋದು ಎಷ್ಟಪ್ಪ ವಾಪಸ್ಸು ಅಂತಂದರೆ 12 to 13 rupees ಪರ್ ಇಯರ್. ಈಗ ಈ 23-24ರಲ್ಲಿ ನಮಗೆ ಎಷ್ಟು ನಿಗದಿ ಮಾಡಿದ್ದಾರೆ ಅಂದರೆ ಎಸ್ಟಿಮೇಟೆಡ್ ಡೆವಲ್ಯೂಷನ್ನಲ್ಲಿ 37,252 ಕೋಟಿ ನಿಗದಿ ಮಾಡಿದ್ದಾರೆ. ಎಷ್ಟು? 37,252 ಕೋಟಿ. ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ನಲ್ಲಿ ಅದು ಶೇರಿಂಗ್ ಇದೆ. ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು. ಅದು ಈಗ ನಾವು 50% ಕೊಟ್ಟರೆ ಅವ್ರು 50% ಕೊಡ್ತಾರೆ, ನಾವು 60% ಕೊಟ್ಟರೆ ಅವ್ರು 40% ಕೊಡ್ತಾರೆ. ಈ ಥರ ಇದೆ, ಶೇರಿಂಗ್ ಇದೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್, ಇದನ್ನು ಗ್ರ್ಯಾಂಟ್ಸ್ ಅಂತ ಕರಿತೀವಿ. ಈ ಗ್ರ್ಯಾಂಟ್ಸ್ನಲ್ಲಿ ನಮಗೆ ಈ ಸಾರಿ 13,005 ಕೋಟಿ ರೂಪಾಯಿ ಬರ್ತದೆ. ಎಷ್ಟು? ಬೋತ್ ಪುಟ್ ಟುಗೆದರ್ 50,257 ಕೋಟಿ ಆಗುತ್ತೆ. ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ, ನನಗೆ ಯಾಕೆಂದರೆ BJP ಅವರು ಹೇಳ್ತಾರೆ ನಾವು ಅಷ್ಟು ಕೊಟ್ಟಿದ್ದೀವಿ, ಇಷ್ಟು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, 2018-19ರಲ್ಲಿ ಬಜೆಟ್ ಸೈಜು ಕೇಂದ್ರ ಸರ್ಕಾರದ್ದು, ಐ ರಿಪೀಟ್, ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ 24,42,000 crores. ಎಷ್ಟು? 24,42,000. ಇನ್ನು ಚಿಲ್ಲರೆ ಇದೆ, ನಾನು ಚಿಲ್ಲರೆ ಹೇಳೋಕ್ಕೆ ಹೋಗಲ್ಲ. 24,42,000 ಕೋಟಿ. 23-24ರಲ್ಲಿ ಎಷ್ಟು ಬಜೆಟ್ ಗಾತ್ರ ಕೇಂದ್ರ ಸರ್ಕಾರದ್ದು? 45 ಲಕ್ಷ ಕೋಟಿ. ಆಗಲೇ 51,000 ಕೋಟಿ ಬರ್ತಿತ್ತು ನಮಗೆ. ಈಗ 5 ವರ್ಷದ ನಂತರ 50,257 ಕೋಟಿ. ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್? ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್? 2018-19ರಲ್ಲಿ ಬಜೆಟ್ ಗಾತ್ರ 24,42,000 ರೂಪಾಯಿ ಇದ್ದಾಗ 51,000 ಕೋಟಿ ಬರ್ತಿತ್ತು ರಾಜ್ಯಕ್ಕೆ, ನಮ್ಮ ಪಾಲು. ಈಗ 5 ವರ್ಷದ ನಂತರನೂ ಕೂಡ ಬಜೆಟ್ ಗಾತ್ರ 45 ಲಕ್ಷ ಕೋಟಿ ಆಗಿದ್ದರೂ ಕೂಡ ಈಗ 50,257 ಕೋಟಿ ರೂಪಾಯಿ. ಪ್ಲೀಸ್ ಅಂಡರ್ಲೈನ್. ಯಾಕಂತಂದರೆ ಈ ಬಜೆಟ್ ಗಾತ್ರ ಹೇಳೋದೇ ಇಲ್ಲ BJP ಅವರು. ತೆರಿಗೆ ಹೆಚ್ಚಾಯಿತು ಅಂತ ಹೇಳ್ತಾರೆ. ಅಲ್ಲ, ಬಜೆಟ್ ಗಾತ್ರ ಹೆಚ್ಚಾಗಿದ್ಮೇಲೆ ಅಂದಮೇಲೆ ಆಲ್ಮೋಸ್ಟ್ ಡಬಲ್ ಆಯ್ತಲ್ಲ ಬಜೆಟ್ ಗಾತ್ರ. ನಮಗೆ ತೆರಿಗೆನೂ ಕೂಡ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು 1 ಲಕ್ಷ ಕೋಟಿ ಬರಬೇಕಲ್ಲ, ಆಲ್ಮೋಸ್ಟ್ 1 ಲಕ್ಷ ಕೋಟಿ ಬರಬೇಕಲ್ಲ. ಇಟ್ ಇಸ್ ನಾಟ್ ಸೋ. ದಟ್ ಇಸ್ ವೈ ಇಟ್ ಇಸ್ ಎನ್ ಇಂಜಸ್ಟಿಸ್ ಟು ಕರ್ನಾಟಕ. ಐ ಹೋಪ್ ದಟ್ ಯು ಹ್ಯಾವ್ ಫಾಲೋಡ್ ಮೀ. ಆಮೇಲೆ ಏನೋ ತಪ್ಪೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ, ಏನು ತೋರ್ಸಕ್ಕೆ ಹೋಗ್ಬಿಡಿ. ತಾಳಪ್ಪ, 1 ಸೆಕೆಂಡು ಇಲ್ಲ, 2 ಸೆಕೆಂಡು ಇಲ್ಲ. ಏನು ಆಮೇಲೆ ಪ್ರಶ್ನೆ ಇಲ್ಲ ಕೇಳೋದು, ಬರ್ಕೋ ನೀನು. ಆಮೇಲೆ ಪ್ರಶ್ನೆ ಕೇಳಬೇಕಾಗಿರೋದು. ನಮಗೆ 1 ಲಕ್ಷ ರೂಪಾಯಿ ಆಯಿತು. ಆಮೇಲೆ ಈ ಸೆಸ್ಸು ಮತ್ತು ಸರ್ಚಾರ್ಜ್ 2014-15ರಲ್ಲಿ ಸೆಸ್ ಎಷ್ಟಿತ್ತಪ್ಪ ಅಂತಂದರೆ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಸೆಸ್ಸು, ಅಡಿಷನಲ್ ಸೆಸ್ಸು ಮತ್ತು ಸರ್ಚಾರ್ಜು 1,40,000 ಕೋಟಿ ಇತ್ತು. 1,42,000 ಕೋಟಿ. ಈ ವರ್ಷ
23-24ರಲ್ಲಿ ಒಂದೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ, ಕರ್ನಾಟಕ ಒಂದೇ ಅಂತ ಹೇಳಲ್ಲ, ಇಡೀ ದೇಶದಲ್ಲಿ, ನಾನು ಮೊದಲು ಹೇಳಿದ್ದು ಇಡೀ ದೇಶದಲ್ಲಿ 5,52,000 ಕೋಟಿ ವಸೂಲು ಮಾಡ್ತಾರೆ. 5,52,000 ಕೋಟಿ ಅವರಿಗೆ ಸೆಸ್ಸು ಮತ್ತು ಸರ್ಚಾರ್ಜ್ನಲ್ಲಿ ಬರ್ತದೆ. ಅದರಲ್ಲಿ ಪಾಲಿಲ್ಲ. ಇಟ್ ಇಸ್ ನಾಟ್ ಎ ಡಿವಿಸಿಬಲ್ ಪೂಲ್ನಲ್ಲಿ ಬರಲ್ಲ. ಅದು ಸೆಸ್ಸು ಮತ್ತು ಸೇಲ್ ಟ್ಯಾಕ್ಸ್ ಸರ್ಚಾರ್ಜು ಅದು ಡಿವಿಸಿಬಲ್ ಪೂಲ್ನಲ್ಲಿ ಬರಲ್ಲ. ಅದರಲ್ಲಿ ನಮಗೆ ಸ್ಟೇಟ್ಗಳಿಗೆ ಶೇರ್ ಇಲ್ಲ. ಅದಷ್ಟೂ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಉಳ್ಕುತ್ತದೆ. 5,52,000 ಕೋಟಿ ಕೇಂದ್ರ ಸರ್ಕಾರಕ್ಕೆ ಉಳ್ಕುತ್ತದೆ. ನಾವು ಅದರಲ್ಲೂ ಶೇರ್ ಕೊಡ್ರಪ್ಪ. ಒಂದು ವೇಳೆ ಅದರಲ್ಲಿ ಶೇರ್ ಕೊಟ್ಟಿದ್ರೆ ನಮಗೆ 55,000 ಕೋಟಿ ರೂಪಾಯಿ ಬರ್ತಿತ್ತು. 55,000 ಕೋಟಿ ರೂಪಾಯಿ ಬರ್ತಾ ಇದೆ. ಇಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್? ಹೇಳಿ ನೋಡೋಣ. ಇದ್ರ ವಿರುದ್ಧ ಪ್ರತಿಭಟನೆ ನಮ್ಮದು. ನೀವು ಇದು ಮಾಡ್ತಾ ಇಲ್ಲ ತಾಳಿ. ಆಮೇಲೆ ನಾವು ಈ ಬರಗಾಲ ಇದೆ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಬರಗಾಲ ಇದ್ದಾಗ ನಾವು ಯಾವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟವು. 2023 ಸೆಪ್ಟೆಂಬರ್ ತಿಂಗಳಲ್ಲಿ ಮಗ ಕೊಟ್ಟು, ಈಗ ಫೆಬ್ರವರಿ 2024, ಸುಮಾರು 5 ತಿಂಗಳಾಯ್ತಾ ಬಂತು. ಆಯ್ತಲ್ಲ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಸೆಂಟ್ರಲ್ ಟೀಮ್ ಬಂತು. ಅವರು ಇವೆಲ್ಲ ವಿಸಿಟ್ ಮಾಡಿ ಇನ್ಸ್ಪೆಕ್ಟ್ ಮಾಡಿ ವರದಿ ಕೊಟ್ಟರು. ಇವತ್ತಿನವರೆಗೆ ಕೇಂದ್ರ ಸರ್ಕಾರದವರು ಒಂದು ಮೀಟಿಂಗು ಮಾಡಿಲ್ಲ, ನಮಗೆ ಪರಿಹಾರನೂ ಕೂಡ ಕೊಟ್ಟಿಲ್ಲ. ನಮ್ಮ ಮಿನಿಸ್ಟ್ರಿಗಳು ಹೋಗಿ ಭೇಟಿ ಮಾಡಿದ್ರು. ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಹೋಗಿ ಭೇಟಿ ಮಾಡಿದ್ರು. ಇವನು ಚಲುವರಾಯಸ್ವಾಮಿ ಎಲ್ಲ ಹೋಗಿ ಭೇಟಿ ಮಾಡಿದ್ರು. ಆಮೇಲೆ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದೆ ಡಿಸೆಂಬರ್ ತಿಂಗಳಲ್ಲಿ. ಆಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ. 20ನೇ ತಾರೀಕು ಡಿಸೆಂಬರ್ 20ನೇ ತಾರೀಕು ನಾನು ಭೇಟಿ ಮಾಡಿದೆ. ಅಮಿತ್ ಶಾ ಅವರು ಹೇಳಿದ್ರು 20ನೇ ತಾರೀಕು ನಾನು ಭೇಟಿ ಮಾಡಿದಾಗ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ನಾವು ವಿಲ್ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ರು. ಒಂದು ಸಾರಿ ಡೇಟು ಕರೆದರು, ಡೇಟು ಬದಲಾಯಿಸಿ ಮುಂದಕ್ಕೆ ಹಾಕ್ಬಿಟ್ರು. ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ಸುಮಾರು 5 ತಿಂಗಳಾಯಿತು ಬಂತು. ಬರಗಾಲ ಇದೆ. 236 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಇಷ್ಟು ದೊಡ್ಡ ಭೀಕರವಾದಂಥ ಬರಗಾಲ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಸೊ ನಾವು ಸುಮಾರು 33,000 ಕೋಟಿಯಿಂದ 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ, ಬೆಳೆ ನಷ್ಟ. ಅದಕ್ಕೆ ನಾವು ನಾರ್ಮ್ಸ್ ಪ್ರಕಾರ 17,901 ಕೋಟಿ ಕೇಳಿದ್ದೀವಿ. 17,901 ಕೋಟಿ ಕೇಳಿದ್ದೀವಿ. ಇವತ್ತಿನವರೆಗೆ ಒಂದು ಬಿಡುಗಾಸು ಕೂಡ ಬಿಡುಗಡೆಯಾಗಿಲ್ಲ. ಈ ನಾಡಿನ ಇಂಜಸ್ಟಿಸ್ ಟು ಕರ್ನಾಟಕ. ಆಮೇಲೆ ಮನ್ರೇಗಾದಲ್ಲಿ ನಾವು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ಮೇಲೆ ಇಟ್ಸ್ ಎ ಮ್ಯಾಂಡೇಟ್ರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಮನ್ರೇಗಾದಲ್ಲಿ 100 ದಿನ ಕೊಡ್ತೀವಿ ನಾವು ಕೆಲಸ, ಅದು 150 ದಿನ ಕೊಡಬೇಕು. ಇವತ್ತಿನವರೆಗೆ ಅದು ಅನೇಕ ಸಾರಿ ಮನವಿ ಮಾಡಿದ್ರು ಕೂಡ, ಪತ್ರ ಬರೆದ್ರು ಕೂಡ ಇವತ್ತಿನವರೆಗೆ ಅದನ್ನು 150 ದಿನ ಮಾಡಿಲ್ಲ. ಕೇಂದ್ರ ಸರ್ಕಾರನೇ ಮಾಡಬೇಕು. ಬಿಕಾಸ್ ಮನ್ರೇಗಾ ಈಸ್ ಎ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಮ್ಯಾಟರ್ ಆಫ್ ಫ್ಯಾಕ್ಟ್ ಈ ಪ್ರೋಗ್ರಾಮ್ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಉದ್ಯೋಗ ಕೊಡಬೇಕು ಅಂತ ಆದದ್ದು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ. ಇವತ್ತಿನವರೆಗೆ ಮಾಡಿಲ್ಲ. ಆಯಿತಾ.